ಅಲ್ಲಾರೋ ನಂಗೆ 30,000 ಕೊಡ್ತಾ ಇದ್ರಂತೆ. PG ಮುಗಿದ್ಮೇಲೆ ಪ್ರೈಸ್ ಮನಿಗೆ ಬಿಟ್ಟಿದ್ದಾರೆ ಅಂತ ಗೊತ್ತಾಗಿ ಹೋಗಿ ಬೆಳಿಗ್ಗೆ ಅಪ್ಲಿಕೇಶನ್ ಹಾಕಿ ಒಂದು ಜೆರಾಕ್ಸ್ ತೊಗೊಂಡು ನಮ್ಮ ಕಾಲೇಜ್ಗೆ ಹೋಗಿ ನಮ್ಮ ಮ್ಯಾನೇಜರ್ ಸರ್ ಹತ್ರ ಒಂದು ಸೀಲು ಮತ್ತು ಸಿಗ್ನೇಚರ್ ಹಾಕ್ಸ್ಕೊಂಡು ಇವತ್ತು ಚಿಕ್ಕಮಗಳೂರಿಗೆ ಹೋಗಿ ಅದನ್ನು ಕೊಡಬೇಕಾಗಿತ್ತು ಅಂತ ಹೇಳಿ ಬೈಕಲ್ಲಿ ಹೋಗೋಣ ಅಂತ ಅಂದ್ಕೊಂಡೆ. ಆದರೆ ಮಿಸ್ಟರ್ ಸೂರ್ಯನ ನೋಡಿ ಬೈಕಲ್ಲಿ ಬೇಡ ಅಂತ ಡಿಸೈಡ್ ಆಗಿ ಇವ್ರ ಹತ್ರ ಡ್ರಾಪ್ ಹಾಕ್ಸ್ಕೊಂಡು ಬಸ್ಗೆ ಹೊರಟೆ. ಕಷ್ಟಪಟ್ಟು ಗೌರ್ಮೆಂಟ್ ಬಸ್ಸಲ್ಲಿ ಒಂದು ಸೀಟ್ ತಗೊಂಡು ಕೂರೋದಿದೆಯಲ್ಲ ಗಂಡು ಮಕ್ಕಳು, ತುಂಬ ಕಷ್ಟ. ಬಸ್ ಇಳ್ಕೊಂಡು ZP ಬಂದು ರೀಚ್ ಆಗಿ ಲಿಫ್ಟ್ ನೋಡಿದ್ರೆ ಲಿಫ್ಟ್ ಸರಿ ಇಲ್ಲ, ಆದರೆ ಸ್ಟೆಪ್ಸ್ ಸರಿ ಇದೆ. ZP ಲೇನ್ ಅಂತ ಹೇಳ್ಕೊಳೋಂಥ ಕೆಲಸ ಇಲ್ಲ. ಅಲ್ಲಿ ಹೋಗೋದು, ಅಪ್ಲಿಕೇಶನ್ ವೆರಿಫಿಕೇಶನ್ ಮಾಡಿಸೋದು, ಕೊಟ್ಟು ಬರೋದು ಅಷ್ಟೇ. ವಾಪಸ್ ಬಂದು ಬಸ್ ಸ್ಟಾಪಲ್ಲಿ ವೆಯ್ಟ್ ಮಾಡ್ತಿದ್ದಾಗ ಒಂದು ಬಸ್ ಬಂದಂತ ಅದೇ ಬಸ್ ಹತ್ಕೊಂಡು ನಾನು ವಾಪಸ್ ಹೊರಟೆ. ನಿಮ್ಮನ್ನು ಕೇಳೋದೇ ಮರ್ತೋಗಿದ್ದೆ, ನೀವೆಷ್ಟು ಜನ ಪ್ರೈಸ್ ಮನಿಗೆ ಅಪ್ಲೈ ಮಾಡಿದ್ರಿ? ಬೇಗ ಅಪ್ಲೈ ಮಾಡ್ಕೊಳ್ಳಿ. ಅಲ್ಲ, ಸೀಟ್ ಇರಲಿಲ್ಲ ಅಂತ ನಿಂತ್ಕೊಂಡಿದ್ದಾಗ ಈ ಗೌರ್ಮೆಂಟ್ ಬಸ್ಸಲ್ಲಿರೋ ಫೀಚರ್ಸ್ ನೋಡಿ ಶಾಕ್ ಆಗೋದೆ ಗುರು. ನಾನು ವಾಪಸ್ ಬಂದು ಒಂದು ಮದುವೆ ಇತ್ತಂತ ಮದುವೆಗೆ ಹೋಗಿ ಊಟ ಮಾಡಿದೆ. ಊಟ ಮಾಡಿದ್ಮೇಲೆ ಗೊತ್ತಾಯ್ತು ನಾವು ಬರಬೇಕಾಗಿದ್ದ ಮದುವೆ ಇದಲ್ಲ ಅಂತ. ಈ ವಿಡಿಯೋ ಏನಾದರೂ ಮದುವೆ ಆಗಿರೋ ನಿಮ್ಮ ತನಕ ಬಂದಿದ್ರೆ ನಿಮಗೆ ಹ್ಯಾಪಿ ಮ್ಯಾರೇಡ್ ಲೈಫ್. ಆ್ಯಂಡ್ ನಿಮ್ಮ ಮದುವೆಗೆ ಬಂದು ನಿಮ್ಗೇನು ಗಿಫ್ಟ್ ಕೊಡೋಕ್ಕಾಗಿಲ್ಲ, ನೀವು ಬೀಗ್ರೂಟಕ್ಕೆ ಕರೆದ್ರೆ ನಾವು ಬಂದು ಮತ್ತೊಂದು ಸಲ ಊಟ ಮಾಡಿ ಗಿಫ್ಟ್ ಕೊಡ್ತೀವಿ. ಧನ್ಯವಾದಗಳು. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ?